ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ ಎಲ್ಲರೂ ಸೂಪರ್ ಆಗಿದ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇವತ್ತಿನ ದಿನ ಸ್ಟಾರ್ಟ್ ಆಗ್ತಾ ಇರೋದೇ ರಂಗೋಲಿ ಕಾಮೋದ್ರ ಮೂಲಕ. ಈ ರಂಗೋಲಿ ಹಾಕೋದು ನಾನಲ್ಲ, ನಮ್ಮ ಓನರ್ ಆಂಟಿ. ಬಟ್ ಈ ಲಾಗಾಗಿ ನಾ ಹಾಕೋತ್ತಿಗೆ ಎಲ್ಲರೂ ಅಯ್ಯೋ ಇವಳು ರಂಗೋಲಿ ಹಾಕತ್ಲಾ ಅಂತ ಹೇಳಿ ಅನ್ಕೊಂಬ್ರೆ ನಂಗೆ ರಂಗೋಲಿ ಹಾಕೋ ಬಾತಾರಷ್ಟು ಲೈಕಾಗಿ ಹಾಕೋ ಬರ್ತಿಲ್ಲ. ಆರ ಆಂಟಿ ಮಾತ್ರ ಬೆಳಿಗ್ಗೆ ಲೈಕ್ ಮಾಡಿ ರಂಗೋಲಿ ಹಾಕಿಡ್ತಾರೆ. ಅದನ್ನು ವೀಡಿಯೋ ಮಾಡ್ಕೊಂಬಂದಷ್ಟೇ. ಕಡೆಗೆ ಗಿಡಕ್ಕೆಲ್ಲ ಬೇಗ ಬೇಗ ನೀರು ಹಾಕಿ ದೇವ್ರ ಪೂಜೆ ಒಂದು ಮುಗಿಸುವ ಅಂತ ಹೇಳಿ ದೇವ್ರ ಪೂಜೆ ಬೇಗ ಮುಗಿಸಿದೆ. ಕಡೆಗೆ ಕುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಕುಕ್ಕಿಂಗೆಲ್ಲ ಮಾಡಿಟ್ಟು ಆಫೀಸಿಗೆ ಹೋಯ್ಕಲ್ಲ, ಅದಕ್ಕೋಸ್ಕರ ವಾಪಸ್ ಮಧ್ಯಾಹ್ನ ಬಂದು ಊಟ ಮಾಡ್ಕಲ್ಲ. ಹಾಗಾಗಿ ಬೇಗ ಬೇಗ ಕುಕ್ಕಿಂಗ್ ಒಂದು ಫಿನಿಷ್ ಮಾಡುವ ಅಂಥೇಳಿ ಇವತ್ತು ಮಾಡೋ ಸ್ಪೆಷಲ್ ಡಿಶ್ ಅಂತ ಅಂತ ಹೇಳಿದ್ರೆ ವೆಜಿಟೇಬಲ್ ಕರಿ. ಹಾಗೆ ಕರಿ ಎಲ್ಲ ಬೇಗ ಫಿನಿಷ್ ಮಾಡಿ ಆಫೀಸಿಗೆ ರೆಡಿ ಆದೆ. ಎಷ್ಟೇ ಬ್ಯುಸಿ ಇದ್ದರೂ ಆಫೀಸ್ ಲುಕ್ ಮಾತ್ರ ಪರ್ಫೆಕ್ಟ್ ಆಗಿರ್ಕಲ್ದ, ಅದಕ್ಕೋಸ್ಕರ ಹಾಗೆ ಆಫೀಸಿಗೆ ಹೊರಡೋಕ್ಕಿಂತ ಮೊದಲೇ ನಾನು ಡೈಲಿ ಒಂದು ಲೋಟ ಬಿಸಿನೀರು ಕುಡಿತೆ. ಅದನ್ನು ಯಾವತ್ತೂ ಮಿಸ್ ಮಾಡೋದಿಲ್ಲ. ಹಾಗಾಗಿ ಒಂದು ಲೋಟ ಬಿಸಿನೀರು ಕುಡ್ಕೊಂಡೆ ಹೋಪ ಅಂತ ಹೇಳಿ ಇವತ್ತು ಪ್ರಿಪೇರ್ ಮಾಡಿರೋ ವೆಜಿಟೇಬಲ್ ಕರಿ ರೆಸಿಪಿನ ಈ ವಿಡಿಯೋದ ಎಂಡ್ ಫುಲ್ ವಿಡಿಯೋ ಹಾಕಿದೆ. ನೀವು ಒಂದ್ಸಲ ಮಿಸ್ ಮಾಡಿದೆ ಕಾಣಿ. ಈಗ ಆಫೀಸ್ಗೆ ಹೊರಟೆ 9 ಗಂಟೆ ಆಯಿತು. 9:15ಗೆ ಆಫೀಸ್ ಸ್ಟಾರ್ಟ್ ಆಗ್ತಾ. ಬೆಳಿಗ್ಗೆ ಆಫೀಸಿಗೆ ಒಂಥರ ನಡ್ಕೊ ಹೋದ್ರಾಗೆ ಮಜಾ. ಒಂದು ಕಡೆ ಎಕ್ಸಸೈಸು ಆಯ್ತು, ಇನ್ನೊಂದು ಕಡೆ ಮೈಂಡು ಫ್ರೆಶ್ ಆಯ್ತು. ನೀವೀಗ ಅನ್ಕೊಂಬ್ರಿ ಇವಳಂತ ಈ ವಿಡಿಯೋದಾಗೆ ಈ ರೀತಿ ಸ್ಟಿಕ್ ತೋರಿಸ್ತಾ ಇದ್ಲು ಅಂದಲ್ಲಿ ಹೇಳಿ. ಇದು ಅಂತ ಅಂದು ಹೇಳ್ರೆ ನಾಯಿ ಹೊಡು ಸ್ಟಿಕ್. ಈ ರೋಡಾಗೆ ತುಂಬ ನಾಯಿ ಇತ್ತು. 3-4 ಸಲ ಕಚ್ಚೋಕೆ ಬಂದಿತ್ತು. ಇಲ್ಲ ಊರ್ ಬದಿ ಹಾಗೆ ಬೇಗ ಬೇಗ ಕೋಲಾರು ಸಿಕ್ಕುತ್ತಾ ಹೊಡೋಕೆ, ಅದು ಸಿಕ್ಕುದಿಲ್ಲ. ಅದಕ್ಕೋಸ್ಕರ ಎಂತ ಮಾಡೋದು ಅಂತ ಹೇಳ್ರೆ ಇದನ್ನು ಆನ್ಲೈನ್ ಬುಕ್ ಮಾಡಿ ತಗೊಂಡದ. ಬೀದಿ ನಾಯಿಯೂ ಅಲ್ಲ, ಮತ್ತೆ ಸಾಕದ ನಾಯಿನೇ ಕಚ್ಚು ಬಪ್ಪದ. ಅದು ಕಚ್ಚೋಕೆ ಬಂದ್ರು ಆ ಮನೆಯರಿದ್ದರೂ ಎಂಥದ್ದು ಹೇಳೋದಿಲ್ಲ. ಹಾಗೆ ನಮ್ಮ ಸೇಫ್ಟಿ ನಾವು ಕಲ್ತ. ಅದಕ್ಕೋಸ್ಕರ ಆ ಸ್ಟಿಕ್ಕನ್ನು 500 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ ಆನ್ಲೈನಿಗೆ. ಇದು ಯಾವತ್ತು ತಗೊಂಡೇನೋ ಅದ್ರ ಮೇಲೆ ಒಂದು ನಾಯಿನೂ ಓಡಿಸ್ಕೊಂಡು ಬರಲಿಲ್ಲ, ಕಚ್ಚಕ್ಕೂ ಬರಲಿಲ್ಲ. ಯಾವ ನಾಯಿ ಡೈಲಿ ಓಡಿಸ್ತಿತ್ತು ಕಾಣಿ, ಆ ನಾಯಿ ಈಗ ಅಂತೂ ಸೈಲೆಂಟ್ ಆಗಿಬಿಟ್ಟಿತ್ತು. ನಂಗೆ ಅದೆಲ್ಲ ಕಾಮ್ಕ ನೆಗಿ ಬಂದು ಹೋಯ್ತು. ಅಯ್ಯೋ ತಗೊಂಡದ್ದು ಈ ನಾಯಿ ಸುದ್ದಿಗೆ ಬರ್ತಾ ಇಲ್ಲಲ್ಲ ಈಗ ಅಂತ ಹೇಳಿ ಅನ್ನಿಸ್ತು. ಆಫೀಸಿಗೆ ಹೋಯ್ಕಿದ್ರೆ ಮುಂಚೆ ಟೀ ಅಂತೂ ಮಿಸ್ ಮಾಡೋದಿಲ್ಲ. ಡೈಲಿ ಅಂತ ಕುಡ್ಕೊಂಡೆ ಹೊತ್ತೆ ಔಟ್ ಸೈಡಿಂದ. ಲೆಮನ್ ಟೀ ಕುಡಿಕಂತ ಹೇಳಿ ಅನ್ನಿಸ್ತು. ಕಾಂಬ ಅಂತ ಹೇಳಿ ತಗೊಂಡೆ. ಟೇಸ್ಟ್ ಮಾತ್ರ ಸೂಪರ್ ಇದ್ದಿತ್ತು. ಹಾಗೆ ಟೀ ಕುಡ್ಕೊಂಡು ಫೈನಲಿ ಆಫೀಸ್ ರೀಚ್ ಆದೆ. 9:30 ಆಯ್ತು. ಎಲ್ಲರೂ ಬರಲಿಲ್ಲ ಆಯ್ತು. ಒಂದು 2-3 ಜನ ಏನೋ ಇದ್ದೀರ ಅನ್ಸುತ್ತೆ. ನಾನು ಹೋಗಿ ಪಂಚಿನ್ ಮಾಡಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಬೆಳಿಗ್ಗೆ ಆಫೀಸಿಂದ ಔಟ್ಸೈಡ್ ಕಂಡ್ರೆ ಸೂಪರಾಗಿ ಕಾಣಿಸುತ್ತೆ. ಹಾಗೆ ಡೈರೆಕ್ಟ್ ನನ್ನ ಕ್ಯಾಬಿನ್ ಒಳಗೆ ಬಂದು ಕೂತ್ಕೊಂಡು ಲ್ಯಾಪ್ಟಾಪ್ ಓಪನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡ್ರ ಮೇಲೆ ಮತ್ತೆ ಪುರ್ಸತ್ತೆ ಇರೋದಿಲ್ಲ. ಕಂಟಿನ್ಯೂ ಕಾಲ್ ಅದು ಇದಂತ ಹೇಳಿ ವರ್ಕ್ ಕಂಟಿನ್ಯೂ ಇರುತ್ತೆ. ಆದ್ರೆ ಗ್ಯಾಪಲ್ಲೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡದ್ದಷ್ಟೇ. 9:30ಗೆ ಕೆಲಸ ಸ್ಟಾರ್ಟ್ ಮಾಡೋದೊಂದು ನೆನಪಿತ್ತು. ಎಷ್ಟು ಬೇಗ 1:30 ಆಯಿತು ಅದಕ್ಕೆ ಗೊತ್ತಾಯಿಲ್ಲ. ಕಡೆಗೆ ನಾನು ಎಂತ ಮಾಡಿದೆ, ತಂಗಿನ ಕರ್ಕೊಂಡು ಡೈರೆಕ್ಟ್ ಮನೆಗೆ ಊಟಕ್ಕೆ ಬಂದೆ. ಇವತ್ತದೇ ಬೆಳಿಗ್ಗೆ ನಾನು ಹೇಳಿನಲ್ಲ ವೆಜಿಟೇಬಲ್ ಸಾಂಬಾರು ಮಾಡಿದೆ ಅಂತ ಹೇಳಿ. ವೈಟ್ ರೈಸ್, ವೆಜಿಟೇಬಲ್ ಸಾಂಬಾರು, ಹಾಗೆ ಎಗ್ ಬಾಯ್ಲ್ಡ್ ಮಾಡಿದೆ ಆಯಿತಾ. ಹಾಗೆ ಊಟ ಮುಗಿಸ್ಕೊಂಡು ಡೈರೆಕ್ಟ್ 2 ಗಂಟೆಗೆ ಆಫೀಸಿಗೆ ಹೋದೆ. ರಿಟರ್ನ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಕರೆಕ್ಟ್ 4 ಗಂಟೆಗೆ ನಂದು ಟೀ ಟೈಮ. ಹಾಗೆ 4 ಗಂಟೆ ಆಯ್ತು. ಟೀ ಕುಡ್ಕೋಪ ಅಂತ ಹೇಳಿ ನಾನು ತಂಗಿ ಎಲ್ಲ ಟೀ ಕುಡ್ಕೊ ಹೋದ್ರು. ಟೀ ಜೊತೆ ಸ್ನ್ಯಾಕ್ಸು ತಗೊಂಡಿದ್ದೆ ಆಯಿತು. ಹಾಗೆ ಇವತ್ತು ಎಂತೆಂಥ ವರ್ಕ್ ಎಲ್ಲ ಇದ್ದಿತ್ತು ಎಲ್ಲ ಬೇಗ ಫಿನಿಶ್ ಮಾಡಿ ಮುಗಿಸೋರೊಳಗೆ ಕರೆಕ್ಟ್ 6 ಗಂಟೆ ಆಯಿತು. ನನ್ನ ಡ್ಯೂಟಿ ಟೈಮ್ 6 ಗಂಟೆ ಫಿನಿಶ್ ಆಯ್ತು. ಹಾಗೆ ಲ್ಯಾಪ್ಟಾಪನ್ನು ಕ್ಲೋಸ್ ಮಾಡಿ ನಾನು ಅಲ್ಲಿಂದ ಹೊರಟೆ ಆಫೀಸಿಂದ ಡೈರೆಕ್ಟ್ ಮನೆಗೆ ಹೋಗಿಲ್ಲ. ನನಗೆ ಸ್ವಲ್ಪ ಐಟಮ್ ಎಲ್ಲ ಪರ್ಚೇಸ್ ಮಾಡೋದಿತ್ತು. ವೆಜಿಟೇಬಲ್ ಬೇಕಿದ್ದಿತ್ತು, ಅದೆಲ್ಲ ಪರ್ಚೇಸ್ ಮಾಡುವ ಅಂತ ಹೇಳಿ ಶಾಪಿಗೆ ಹೋದೆ. ತುಂಬ ಶಾಪ್ ಇತ್ತು. ಬಟ್ ನಾನಿಲ್ಲೊಂದು ವೆಹಿಕಲಾಗೆ ನಿಲ್ಸ್ಕೊಂಡಿರೈತೆ, ಅಲ್ಲೇ ತಗೊಂಬ ಅಂತ ಹೇಳಿ ತಗೊಂಡೆ. ವೆಜಿಟೇಬಲ್ ಎಲ್ಲ ಲೈಕ್ ಇದ್ದಿತ್ತು, ಫ್ರೆಶ್ ಇದ್ದಿತ್ತು. ಹಂಗೆ ಇಲ್ಲೇ ತಗೊಂಬ ಅಂತ ಹೇಳಿ ತಗೊಂಡು ಹೊರಟೆ ಮನೆಗೆ ಹೊರಡೋತ್ತಿಗೆ ಅನ್ನಿಸ್ತು ಇವತ್ತು ಎಂಥದ್ದು ತಿನ್ನಲೇ ಇಲ್ಲಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಒಂದು ಐಸ್ ಕ್ರೀಮ್ ತಿನ್ಕಂದು ಹೇಳಿ ತುಂಬ ಅನ್ನಿಸ್ತು. ಒಳ್ಳೆ ಐಸ್ ಕ್ರೀಮ್ ಮಾತ್ರ ಸಖತ್ ಟೇಸ್ಟಿ ಇತ್ತು. ಐಸ್ ಕ್ರೀಮ್ ತಿನ್ಕೊಂಡು ಕಡೆಗೆ ಬೇರೆ ಎಲ್ಲ ಶಾಪಿಂಗ್ ಇದ್ದಿತ್ತು, ಎಲ್ಲ ಮಾಡ್ಕೊಂಡು ಇವಾಗ ಮನೆಗೆ ಹೋದೆ. ನಾನು ಆವಾಗಲೇ ನಿಮ್ಮ ಹತ್ರ ಮನೆಗೆ ಹೋಗ್ತಾ ಅಂತ ಹೇಳಿದೆ ಆಯಿತು. ಬಟ್ ಆ ಟೈಮಿಗೆ ಹೋಗ್ತಾ ಇಲ್ಲ. ಎಂತಕ್ಕಂತ ಹೇಳಿದ್ರೆ ಐಸ್ ಕ್ರೀಮ್ ಎಲ್ಲ ತಿನ್ನೋರೊಳಗೆ ಲೇಟಾಗಿ ಹೋಯ್ತು. ಹಾಗೆ ಮನೆ ದಾರಾಗ ನಡ್ಕೊಂಡು ಹೋಗ್ತಾ ಇರೋತ್ತಿಗೆ ಒಂದು ಸೈಕಲ್ ಕಂಡೆ. ಯಾವುದೋ ಒಂದು ಸಣ್ಣ ಹುಡುಗಿ ಸೈಕಲ್ನ ಹೊರಗೆ ನಿಲ್ಸಿತ್ತೈತೆ. ನಂಗೆ ಅಷ್ಟೊತ್ತಿಗೆ ಅನಿಸ್ತು. ನಾವೆಲ್ಲ ಮನೆಗಂತೂ ಸೈಕಲ್ ತಗೊಂಡ್ಲಿಲ್ಲ, ಶಾಲೆಯಿಂದ ಕೊಟ್ಟದ್ದಾಯ್ತು. ಪ್ರೈಮರಿಗೆಲ್ಲ ಇರೋತ್ತಿಗೆ ಸೈಕಲ್ ಫ್ರೀ ಕೊಡ್ತಿದ್ರಲ್ಲ, ಆ ಸೈಕಲ್ ನೆನಪಾಯ್ತು ನಂಗೆ ಸಡನ್ಲಿ. ಕಡೆ ಹಾಗೆ ಮುಂದೆ ನಡ್ಕೋಪತ್ತಿಗೆ 2 ಮಕ್ಕಳು ಆಡ್ತಾ ಇದ್ದಿದ್ದು. ಅಯ್ಯೋ ಈ ಮಕ್ಳ ಲೈಫರು ಎಷ್ಟು ಲೈಕ್ ಇತ್ತಪ್ಪ ಅಂತ ಹೇಳಿ ಮನ್ಸಾಗ ಅನಿಸ್ತು. ಎಷ್ಟು ಖುಷಿಯಾಗಿ ಆಡ್ತಾ ಇದ್ವಲ್ಲ ಅಂತ ಹೇಳಿ. ನಾನಲ್ಲೇ ಬೇರೆ ಶಾಪಿಂಗ್ ಇತ್ತು ಅಂತ ಹೇಳಿನಲ್ಲ, ಬೇರೆ ಶಾಪಿಂಗ್ ಅಂತ ಅಲ್ಲ, ತಿಂಡಿ ತಗೊಂಬ್ಕೋದಾಯ್ತು. ಬೇಕರಾಗೆ ಕೇಕ್ ಕಂಡೆ, ತಿನ್ಕಂದೇಳಿ ಜೋರು ಅನಿಸ್ತು. ಕಾಂಬ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಒಂದು ಬಂದೆ. ಟೇಸ್ಟ್ ಮಾತ್ರ ಸಖತ್ ಅಂದರೆ ಸಖತ್ತಿತ್ತು.
ನಾ ಫಸ್ಟ್ ಟೈಮ್ ತಿಂದದ್ದ ಈ ಕೇಕನ್ನು. ನಿಮಗೂ ಕೇಕ್ ಬೇಕಂತ ಹೇಳಿ ನೆಕ್ಸ್ಟ್ ಟೈಮ್ ತಾಕ್ಸ್ಕೊಡ್ತೇನೆ ನಿಮಗೂ. ಬಟ್ ಇದು ಫಸ್ಟ್ ಟೈಮ್ ತಿಂದದ್ದೇ ಇಷ್ಟು ಟೇಸ್ಟ್ ಇತ್ತಲ್ಲ ಅಂದೇಳಿ ಅನ್ನಿಸ್ತು. ನೆಕ್ಸ್ಟ್ ಇನ್ನು ಯಾವಾಗೂ ತಿನ್ಕಂತ ಹೇಳಿ ಅನ್ನಿಸ್ತು. ಕಡೆಗೆ ಬೇಗ ಫ್ರೆಶ್ ಅಪ್ ಆಗಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಅಂತ ಅಂತ ಹೇಳಿದ್ರೆ ವೆಜಿಟೇಬಲ್ ಕರಿ ಕುಕ್ಕರಲ್ಲೇ ಮಾಡ್ತಾಯಿದ್ದೆ. ಈಗ ಒಂದು ಕುಕ್ಕರ್ನ ತಗೊಂಡಿದ್ದೆ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಫಸ್ಟ್ ತೆಂಗಿನೆಣ್ಣೆನ ಹಾಕ್ತಾಯಿದ್ದೆ. ಹಾಗೆ ಒಂದು 5 ರಿಂದ 6 ಬೆಳ್ಳುಳ್ಳಿ, ಒಂದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೆ. ಕಡೆಗೆ ಒಂದು ಹಸಿಮೆಣಸನ್ನು ಸೇರಿಸ್ತಾ ಇದ್ದೆ. 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೆ. ಕಡೆಗೆ ಈ ನಿಮ್ಗೆ ಏನೆಲ್ಲ ವೆಜಿಟೇಬಲ್ ಬೇಕು ಅದನ್ನೆಲ್ಲ ಹಾಯ್ಕೊಳ್ಳಿ. ನಾನಿಲ್ಲ ಕ್ಯಾರೆಟ್, ಕಡೆಗೆ ತೊಂಡೆಕಾಯಿ, ಕಡೆಗೆ ನುಗ್ಗೆಕಾಯಿ, ಕಡೆಗೆ ಆಲೂಗಡ್ಡೆ, ಕಡೆಗೆ ನವಿಲುಕೋಸ, ಕಡೆಗೆ ಬದನೆಕಾಯಿ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡು ನೀಟಾಗಿ ಸೇರಿಸ್ಕೊಂತ ಇದ್ದೆ. ನಿಮ್ಗೆ ಬೇರೆ ತರಕಾರಿ ಬೇಕಿದ್ರೂ ಹಾಯ್ಕೊಂಡ್ಲಕ್ಕ, ಇಲ್ಲ ನಾನು ಹಾಕದ ತರಕಾರಿ ನೀವು ತಿಂತಿಲ್ಲ ಅಂತ ಹೇಳಿದ್ರೆ ನೀವು ಬೇರೆ ತರಕಾರಿ ಯೂಸ್ ಮಾಡ್ಕೊಂಡು ಇದೇ ರೀತಿ ಕರಿ ಮಾಡಿ. ಇದಕ್ಕೀಗ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೆ. ಸೇರಿಸಿ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುದೀಲಿ ಅದು. 1 ಕಪ್ ಅಷ್ಟು ತೊಗರಿಬೇಳೆನ ನಾನು ಒಂದು 2 ಅವರ್ ಮೊದಲೇ ನೀರಲ್ಲಿ ನೆನೆಸಿಟ್ಟಿದ್ದೆ ಆಯಿತು. ಅದನ್ನೀಗ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡೆ ಇದೇ ಕುಕ್ಕರಿಗೆ ಸೇರಿಸ್ಕೊತ ಇದ್ದೆ. ಕಡೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿನ ಹಾಕಿ, ಕಡೆಗೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ, ಒಂದು ಲಿಂಬೆಹಣ್ಣು ಗಾತ್ರದ ಅಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ ಆಯಿತು. ಅದನ್ನು ಸೇರಿಸ್ಕೊಂಡೆ ಒಂದು 2 ರಿಂದ 3 ಕಪ್ ಅಷ್ಟು ನೀರನ್ನು ಸೇರಿಸಿ ಕುದ್ರ ಮೇಲೆ ಕುಕ್ಕರ್ ಮುಚ್ಚಳ ಹಾಕಿ. ಅದಕ್ಕಿಂತ ಮೊದಲೇ ಹಾಕಿದ್ರೆ ಎಂತ ಅಂತಂದು ಹೇಳಿದ್ರೆ ಮಸಾಲೆನೇ ಒಂದು ಸೈಡ್ ಆಯ್ತು, ತರಕಾರಿನೇ ಒಂದು ಸೈಡ್ ಆಯ್ತು. ನಾನು 4 ವಿಸಿಲನ್ನು ಕೂಗ್ಸ್ಕೊಂತ ಇದ್ದೆ. ವಿಸಿಲ್ ಸ್ಟಾಪ್ ಆದ ಕೂಡಲೇ ಮತ್ತೆ ನೀವು ಪಟ್ಟ ಕುಕ್ಕರ್ ಮುಚ್ಚಳನ ತೆಗಿಬೇಡಿ, ಸ್ವಲ್ಪ ತಾರ್ಮೇಲೆ ತೆಗೀನಿ. ನಾನೊಂದು 10 ರಿಂದ 15 ನಿಮಿಷ ಬಿಟ್ಟ ಮೇಲೆ ಕುಕ್ಕರ್ ಮುಚ್ಚಳನ ತೆಗಿತಾ ಇದ್ದೆ. ನೀವೇ ಕಾಣ್ತಾ ಇದ್ರಿ ಅಲ್ಲ. ಈಗ ತರಕಾರಿ ಎಲ್ಲ ಲೈಕಾಗಿ ಬೆಂದಿತ್ತು ತುಂಬ ಹೊತ್ತು, ಮತ್ತು ಒಂದು 4-5 ವಿಸಿಲ್ ಜಾಸ್ತಿ ಹಾಕ್ರೆ ಅಂತ ಹೇಳಿದ್ರೆ ಎಲ್ಲ ಕರ್ಗಿ ಹೊತ್ತು ಆಲೂಗಡ್ಡೆ ಎಲ್ಲ ಹಾಕೋದಲ್ಲ, ಅದಕ್ಕೋಸ್ಕರ ಇಷ್ಟು ಬೆಂದ್ರೆ ಸಾಕು. ಇನ್ನು ಇದಕ್ಕೆ ಇದು ಸಾಂಬಾರು ಪೌಡ್ರ್ ಎಂಥದ್ದು ನಾನು ಸೇರಿಸಲಿಲ್ಲ. ಈಗ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪೌಡ್ರನ್ನ ಸೇರಿಸ್ತಾ ಇದ್ದೆ. ಸಾಂಬಾರು ಪೌಡ್ರ್ ಹಾಕಿದ್ರೆ ಸಾರು ಮಾತ್ರ ಸಖತ್ ಟೇಸ್ಟಾಗಿ ಬರುತ್ತೆ. ಕೆಲವರು ಸಾಂಬಾರು ಪೌಡ್ರ್ ಮನೆಗೆ ಪ್ರಿಪೇರ್ ಮಾಡ್ತಾರೆ, ನಾನಿದು ಅಂಗಡಿಯಿಂದ ತಂದಿರೋದು ಸಾಂಬಾರು ಪೌಡ್ರ್ ಅದನ್ನೇ ಸೇರಿಸ್ತಾ ಇದ್ದೆ. ಈಗ ಸಾರು ಲೈಕಾಗಿ ಕುದೀತಾ ಇತ್ತು. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡ್ಕ. ನಾವು ಒಗ್ಗರಣೆಗಿಲ್ಲೇ ಎಣ್ಣೆ, ಸಾಸಿವೆ, ಕಡೆಗೆ 2 ಒಣಮೆಣಸು, ಕರ್ಬೇವಿನ ಸೊಪ್ಪು, ಕಡೆಗೆ ಬೆಳ್ಳುಳ್ಳಿ, 1/4 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಕಡೆಗೆ 1/4 ಟೇಬಲ್ ಸ್ಪೂನ್ ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೆ. ಇದು ಡೈರೆಕ್ಟ್ ಹಾಕಲಿಲ್ಲ, ನಾವು ಆಲ್ರೆಡಿ ಇನ್ನೊಂದು ಗ್ಯಾಸ್ ಇತ್ತಲ್ಲ ಅದ್ರಾಗೆ ನೀಟಾಗಿ ಬಿಸಿ ಮಾಡಿ ಆದ್ಮೇಲೆ ಹಾಕ್ತಾ ಇದ್ದೆ. ಸಾರಿಗೆ ಒಗ್ಗರಣೆ ಕೊಟ್ಟರ ಮೇಲೆ ಅದರ ಟೇಸ್ಟ್ ಜಾಸ್ತಿ. ಈಗ ಜಾಸ್ತಿ ಹೊತ್ತು ಕುದಿಸೋದು ಬೇಡ, ಒಂದು 2 ಕುದಿ ಬರಲಿ. ಈ ರೀತಿ ರೆಸಿಪಿನ ನೀವು ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ. ಎಂತಕ್ಕಂತ ಹೇಳಿದ್ರೆ ಇದು ಮಾಡೋಕ್ಕೆ ಈಸಿ, ಜಾಸ್ತಿ ಟೈಮು ಬೇಡ. ಮತ್ತು ನಿಮ್ಗೆ ಎಂತೆಂಥ ವೆಜಿಟೇಬಲ್ ಎಲ್ಲ ಬೇಕು ಅದೆಲ್ಲ ಮಿಕ್ಸ್ ಮಾಡಿ ಹಾಯ್ಕೊಂಡು ಎಷ್ಟು ಒಳ್ಳೆ ಮಾಡಿ ರೆಸಿಪಿ ಮಾಡ್ಕೊ ತಿನ್ಲಕ್ಕ. ಮತ್ತು ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಈ ರೆಸಿಪಿ ನೀವು ಮಾಡ್ರ ಮೇಲೆ ಹೆಂಗಾಯ್ತು ಅದು ಟೇಸ್ಟ್ ಒಳ್ಳೆ ಆಯ್ತಾ ಅಂತ ಹೇಳಿ ಮಿಸ್ ಮಾಡಿದೆ ಒಂದು ಕಮೆಂಟ್ ಹಾಕಿ. ನನಗಂತೂ ರೆಸಿಪಿ ತುಂಬ ಇಷ್ಟ ಆಯ್ತು, ನಿಮಗೂ ಇಷ್ಟ ಆಯ್ತು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಮುಂದಿನ ವಿಡಿಯೋದ ಮತ್ತೆ ಸಿಗ್ತೆ. ಥ್ಯಾಂಕ್ ಯು.